ಭೇಟಿ ಮಾಡಿಸ್ತೇವೆ. ಅಲ್ಲಿ ಖಾಸಗಿ ಆಸ್ಪತ್ರೆಯಲ್ಲಿ ಬೇಡ, ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ ಸರ್ಕಾರದ ಅಧೀನ ನಡೆಸುವಂಥ ವ್ಯವಸ್ಥೆಗೆ ನಾವು ಮುಖ್ಯಮಂತ್ರಿ ಒತ್ತಾಯ ಮಾಡ್ತೀವಿ ಅಂತ ಹೇಳಿದರು. ಏನೋ ನಾವು ಮಾತು ನಂಬಿ ಏನೋ ದೊಡ್ಡ ಮನುಷ್ಯ ಇವತ್ತು ದೊಡ್ಡ ಮನಸ್ಸು ಮಾಡ್ಯಾರ ತಿಳ್ಕೊಂಡು ಬೆಂಗಳೂರಿಗೆ ಹೋದವ್ರು ಬೆನ್ನತ್ತಿ ಅಲ್ಲಿ ಹೋದಂಥ ಒಂದು ಪರಿಸ್ಥಿತಿನೇ ಬೇರೆ ಆಯಿತು. ಒಂದು 15 ನಿಮಿಷ ನಮಗಿಂತ ಮುಂಚೆನೇ ಅಲ್ಲಿ ಹೋಗಿ ಮುಖ್ಯಮಂತ್ರಿಗೆ ಏನು ಕಿವಿಯಾಗಿ ಬುದ್ದಿರೋ ಗೊತ್ತಿಲ್ಲ. ನಂತರ ನಮ್ಮ ಹತ್ರ ಬಂದರು, ನೋಡಪ್ಪ 100 ಕೋಟಿ ಕೊಟ್ಟು ಇವತ್ತು ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ ಸರ್ಕಾರದಿಂದ ನಡ್ಸೋಕ್ಕಾಗಲ್ಲ, ಅದಕ್ಕೆ ಖಾಸಗಿ ಆಸ್ಪತ್ರೆ ಮಾಡೋಕತ್ತೀವಿ ಅಂತೇಳಿ ಒಂದು ಉಳಾಪೆ ಮಾತಾಡಿದ್ರು. ಮತ್ತು ನೋಡಿರಿ, ಬಿಜಾಪುರ ಜಿಲ್ಲೆಗೆ ಬರೀ 100 ಕೋಟಿ ನಿಮಗೆ ಕೊಡೋಕ್ಕಾಗಿಲ್ಲ. ಇವತ್ತು ಬಾಗಲಕೋಟೆಗೆ ಇವತ್ತು 450 ಕೋಟಿ ಕೊಟ್ಟಿರಿ, ನಿಮಗೆ ಎಲ್ಲಿಂದ ಬತ್ತು ದುಡ್ಡು ಸರ್ಕಾರದ ಕೇಳಿದಾಗ ಇಲ್ಲ ಅದನ್ನು ಕೂಡ ನಾವು ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿದ್ರು. ಒಬ್ಬ ರಾಜ್ಯದ ಮುಖ್ಯಮಂತ್ರಿ, ಒಬ್ಬ ದೊರೆ ಜನರಿಂದ ಆಯ್ಕೆಗೆ ಹೋದವರು ಇವತ್ತು ನಾವು ಬಾಗಲಕೋಟೆ ಬೇಡ ಅನ್ನೋದಿಲ್ಲ, ಇವತ್ತು ನಮಗಿಲ್ಲ ನಮಗೆ ಕೊಡ್ರಿ ಅಂತ ಹೇಳಾಕತ್ತೇವು. ನಮಗೆ ಕೊಡೋದು ಬಾಗಲಕೋಟೆ ಕ್ಯಾನ್ಸಲ್ ಮಾಡ್ತೇವತ್ತಿರಲ್ಲ, ಇದು ಯಾವುದೋ ಬೇಡಪ್ಪ, ನೀನೇ ಕ್ಯಾನ್ಸಲ್ ಮಾಡ್ಕೊಂಡು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬಿಡಿ, ಕುರ್ಚಿ ಬೇಡ. ನೀವೆಲ್ಲ ನಾಲಾಯಕರದಿರಿ, ಅಯೋಗ್ಯರದಿರಿ ಕುರ್ಚಿ ಮೇಲೆ ಕೂಡಾಕ. ವಿಜಯಪುರ ಜಿಲ್ಲೆ ಅಂತಂದರೆ ಇದು ಮೊದಲಿನಿಂದಲೂ ಶೋಷಣೆಗೆ ಒಳಗಾಗಿರ್ತಕ್ಕಂಥ ಜಿಲ್ಲೆ ಇದು. ಇವತ್ತು 75ನೇ ದಿವಸ ಇವತ್ತು ಬಯಲಿಗೆ ಬಿದ್ದು ಹೋರಾಟ ಮಾಡ್ತೇವೆ. ಇಟ್ಟಾದ್ರೂ ನಿಮಗೆ ಖಬರ್ ಇಲ್ಲ ಸರ್ಕಾರಕ್ಕೆ. ಇನ್ನು ಮುಂದಿನ ಹೋರಾಟ ಕಾದು ನೋಡ್ರಿ, ಮುಂದಿನ ಹೋರಾಟ ಹೆಂಗಿರ್ತದಪ್ಪ ಅಂದ್ರೆ ಸರ್ಕಾರ ಮುಟ್ಟಿ ನೋಡ್ಕೋಬೇಕು. ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರೇ ಇವತ್ತು ಹೋರಾಟಗಾರರಿಗೆ ವಿಜಯಪುರ ಜಿಲ್ಲೆ ಜನತೆಗೆ ಕುತ್ತಿಗೆ ಕೊಯ್ಯುವಂಥ ಕೆಲಸ ಮಾಡಿದಿರಿ. ನೀವಿನ್ನು ತಿರುಗಾಡ್ರಿ ವಿಜಯಪುರ ನಗರದಲ್ಲಿ, ಎಲ್ಲಿ ಸಿಗ್ತೀರೋ ಅಲ್ಲಿ ನಿಮಗೆ ಗೆರೆ ಹಾಕುವಂಥ ಕೆಲಸ ಮಾಡ್ತೇವೆ. ಈಗಲೇ ಎಚ್ಚೆತ್ತುಕೊಂಡು ಕೂಡಲೇ ಮತ್ತೆ ಮುಖ್ಯಮಂತ್ರಿ ನೀವೊಬ್ಬರೇ ಹೋಗ್ಬೇಕು, ನಾವು ಯಾರೂ ಬರೋಂಗಿಲ್ಲ. ನೀವು ಅಲ್ಲೇಗಿ ಇಲ್ಲ, ಇದು ಹೋರಾಟ ತಾರಕಕ್ಕೆ ಏರ್ತಾ ಇದೆ, ನಾಳೆ ನಮ್ಗೆ ಕಷ್ಟ ಆಗ್ತದೆ. ಆ ಕಾರಣಕ್ಕಾಗಿ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ ಸಂಪೂರ್ಣ ಸರ್ಕಾರದಲ್ಲಿ ನಡೆಸ್ತಾ ತಿಳ್ಕೊಂಡು ನೀವು ಆದೇಶ ಪತ್ರ ತಗೊಂಡು ಅದು ಬಂದಾಗ ಮಾತ್ರ ಹೋರಾಟಕ್ಕೊಂದು ಅಂತಿಮ ಆಡ್ತೇವೆ. ಇಲ್ಲದೇ ಇದ್ರೆ ನಿಮ್ಮ ಈ ಹೋರಾಟ ನಿಮ್ಮ ಮನೆ ಬಂದು ಕೊಡ್ಬೇಕಾಗ್ತದೆ. ನಾವು ಕೊನೆಯದಾಗಿ ಆಮರಣ ಉಪಸತ್ಯಾಗ್ರಹ ಕೂಡ್ತೇವೆ. ನಿಮ್ಮೆಲ್ಲರ ಹೆಸರು ಬರೆದಿಟ್ಟು ಪ್ರಾಣ ಹೋದ್ರೆ ಪರವಾಗಿಲ್ಲ, ಸಾವು ಬರೋದು ಒಂದೇ ಸಲ ಅದ, 2 ಸಲ ಯಾರು ಸತ್ತಿಲ್ಲ ಜಗತ್ತಿನಾಗ. ಪ್ರಾಣ ಕೊಟ್ಟಾದರೂ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ ಆದೇಶವನ್ನು ಪಡ್ಕೋತೀವಿ. ನಾ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಅರವಿಂದ್ ಕುಲಕರ್ಣಿ, ರೈತ ಮುಖಂಡರು. ಇವತ್ತು ಜನ ಆಕ್ರೋಶ ರ್ಯಾಲಿ ವಿಜಯಪುರ ನಗರದ ಶಿವಾಜಿ ವೃತ್ತದಿಂದ ಪ್ರಾರಂಭವಾಗಿ ಸಿದ್ದೇಶ್ವರ ದೇವಸ್ಥಾನ ಮತ್ತು ಮರಳಿ ಗಾಂಧಿ ವೃತ್ತದಿಂದ ಬಸವೇಶ್ವರ ವೃತ್ತ, ಅಂಬೇಡ್ಕರ್ ವೃತ್ತದಲ್ಲಿ ಸಮಾವೇಶಗೊಳ್ಳುತ್ತದೆ. ಆ ಸಮಾವೇಶದ ಮೂಲಕ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆಯನ್ನು ಇವತ್ತು ಬಾರಿಸ್ತಾ ಇದ್ದೇವೆ. आज यहाँ शिवाजी सर्कल से हम होते हुए यहाँ से अंबेडकर तुम्हारा सिद्धेश्वर गुड़ी से अंबेडकर सर्कल जाएंगे. वहाँ पर हमारे सभी जो जिले से आए हैं, हर एक जिले से लोग आए हैं, वो लोग बात करेंगे. बात कर सरकार के ऊपर वजन डालेंगे कि हमारे यहाँ मेडिकल कॉलेज हो, सरकारी मेडिकल कॉलेज हो, ये हमारी मांग है. ಅಕ್ರಮ್ ಭಾಷಾಳ್ಕರ್. ವಿಜಯಪುರ ಜಿಲ್ಲೆಯಲ್ಲಿ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜು ಬೇಕು ಅಂತೇಳಿ ಸುಮಾರು 75 ದಿನಗಳ ಕಾಲ ವಿಜಯಪುರ ಜಿಲ್ಲೆಯ ಜನಪರ ಹೋರಾಟ ನಡೀತಾ ಇದೆ. ಆದರೂ ಕೂಡ ಇದಕ್ಕೆ ಸ್ಪಂದಿಸಿದ ರಾಜ್ಯ ಸರ್ಕಾರ ಮತ್ತು ಜನಪ್ರತಿನಿಧಿಗಳ ವಿರುದ್ಧ ಇಲ್ಲೊಂದು ದೊಡ್ಡ ಜನಾಕ್ರೋಶದ ಒಂದು ರ್ಯಾಲಿ ನಡೀತಾ ಇದೆ. ಈ ರ್ಯಾಲಿ ನಡೆಯುವ ಉದ್ದೇಶ ಎಷ್ಟೇ, ಜನರ ಆರೋಗ್ಯ ಉಳಿಸಬೇಕು, ಜನಾಕ್ರೋಶವನ್ನು ಅವರು ಅರ್ಥ ಮಾಡಿಕೊಳ್ಬೇಕು, ಜಿಲ್ಲಾ ಆಸ್ಪತ್ರೆಯ ಆವರಣದಲ್ಲಿ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜು ಪ್ರಾರಂಭಿಸಬೇಕು ಅಂತಕ್ಕಂಥ ಒಂದು ದೊಡ್ಡ ದೃಢ ಸಂಕಲ್ಪ ಮಾಡಿ ಇಂದು ಜಿಲ್ಲೆಯ ಜನರೇ ಸ್ವಯಂ ಪ್ರೇರಣೆಯಿಂದ ಬಂದು ಒಂದು ಜನಾಂದೋಲನವನ್ನು ರೂಪಿಸ್ತಾ ಇದ್ದಾರೆ. ಇದಕ್ಕೂ ಕೂಡ ಜನಪ್ರತಿನಿಧಿಗಳು ಮಣಿದೇ ಇದ್ರೆ ಜನಪ್ರತಿನಿಧಿಗಳು ತಮ್ಮ ಒಂದು ಏನಪ್ಪಾ ಅಂತಂದರೆ ಒಂದು ಬದ್ಧತೆಯನ್ನು ಪ್ರದರ್ಶನ ಮಾಡಬೇಕು.
ಕೂಡಲೇ ಏನಪ್ಪಾ ಅಂತಂದ್ರೆ ಜಿಲ್ಲೆಯ ಒಂದು ಜಿಲ್ಲಾ ಆಸ್ಪತ್ರೆಯಲ್ಲಿ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ಪ್ರಾರಂಭಿಸಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಸೆಯಾಗಿದೆ. ಇದು ನಿರಂತರವಾಗಿ ನಡೀತದೆ. ಒಂದು ವೇಳೆ ಸರ್ಕಾರ ಮಣಿಯದಿದ್ದರೆ ಮುಂದಿನ ದಿನಮಾನದಲ್ಲಿ ಇನ್ನೂ ದೊಡ್ಡ ಪ್ರಮಾಣದ ಹೋರಾಟಗಳು ರೂಪಿಸಬೇಕಾಗ್ತದೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತಾ ಇದ್ದೇನೆ. ಬಿಜಾಪುರ ಜಿಲ್ಲೆಗೆ PPP ಮೆಡಿಕಲ್ ಕಾಲೇಜ್ ಬೇಡ, ಸರ್ಕಾರಿ ವೈದ್ಯ ಕಾಲೇಜ್ ಬೇಕಂತ ಹೇಳ್ಕೆಸಿಂದ ಹೋರಾಟಗಾರರು, ಬಿಜಾಪುರದ ಅಭಿಮಾನಿ ಹೋರಾಟಗಾರರು ಕಳೆದ 75 ದಿನಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ. ಆದರೆ ಇವತ್ತು ನಿಜವಾಗಿ ಕೂಡ ನೋವಾಗ್ತಾ ಇದೆ. ಇವತ್ತು ಬಿಜಾಪುರದಲ್ಲಿ ಸರ್ಕಾರಿ ವೈದ್ಯ ಕಾಲೇಜ್ ಮಾಡಬೇಕಂದ್ರೆ ಏನು ಬೇಕು ಎಲ್ಲ ವ್ಯವಸ್ಥೆ ಇದ್ರೂ ಕೂಡ ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ಕಾಂಗ್ರೆಸ್ ಲಕ್ಷ ಕೊಡಲಾರ್ದೇನೆ ಇವತ್ತು ಬಿಜಾಪುರ ಜಿಲ್ಲೆಗೆ ಅನ್ಯಾಯ ಮಾಡ್ತಾ ಇದೆ. ಅದ್ರ ವಿರುದ್ಧ ಇವತ್ತು ಹೋರಾಟ ಪ್ರಾರಂಭ ಆಗಿದೆ. ಇವತ್ತಿನ ಹೋರಾಟದಲ್ಲಿ ಪಾಲ್ಗೊಂಡಂತ ಹಿರಿಯರು ಇವತ್ತಿಲ್ಲಿ ಯಾರು ಮೆಡಿಕಲ್ ಕಲಿಬೇಕಾದವರಿಲ್ಲ. ಆದರೆ ಬಿಜಾಪುರ ಜಿಲ್ಲೆ ಬಡ ಜನರಿಗೆ ಅನುಕೂಲ ಆಗಲಿ ಅಂತ ಹೇಳ್ಕೆಸಿಂದ ಇಂಥ ಒಂದು ಕಾರ್ಯಕ್ರಮಕ್ಕೆ ಹೋರಾಟ ಕೇಳಿದ್ರೆ ಹೋರಾಟಕ್ಕೆ ಭಾಳ ಬೆಲೆ ಸಿಗ್ತಾ ಇಲ್ಲ ಅಂತಕ್ಕಂಥ ನೋವು ಇವತ್ತು ಆಕ್ರೋಶಗೊಂಡದ. ಇವತ್ತು ನಮ್ಮ ಉಸ್ತುವಾರಿ ಸಚಿವರಂತ MB ಪಾಟೀಲ್ರು ಇವತ್ತು ಯಾವಾಗ ಪ್ರಾರಂಭ ಆಯಿತು, ಅಧಿವೇಶನ ನಡೆದಂಥ ಸಂದರ್ಭದಲ್ಲಿ ಬಿಜಾಪುರ ಶಾಸಕರು ಬಸನಗೌಡಪ್ಪ ಯತ್ನಾಳರು ಏನಂದ್ರು PPP ಮೆಡಿಕಲ್ ಕಾಲೇಜ್ ಆಗ್ಬೇಕಂತೇಳಿ ಒಂದು ಮನವಿ ಇಟ್ಟಾಗ ಅವಾಗ ಬಿಜಾಪುರ ಜಿಲ್ಲೆ ಜನತೆಗೆ ಒಂದು ಮಾನಸಿಕ ಹಿಂಸೆಯನ್ನು ಕೊಟ್ಟರು. ಯಾಕಂದ್ರೆ ಬಿಜಾಪುರ ಜಿಲ್ಲೆ ಜನತೆ ಆಸೆ ಪಟ್ಟಿದ್ರು ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ಇವತ್ತು ಸರ್ಕಾರಿ ವೈದ್ಯ ಕಾಲೇಜ್ ಆಗ್ತದೆ ಅಂತಕ್ಕಂಥ ಕನಸಿತ್ತು. ಆದರೆ ಅವತ್ತೇನು ಬಸನಗೌಡಪ್ಪ ಯತ್ನಾಳರು ಇವತ್ತು PPP ಮೆಡಿಕಲ್ ಕಾಲೇಜ್ ಕೊಡ್ರಿ ಅಂದಾಗ ಇವತ್ತು ಉಸ್ತುವಾರಿ MB ಪಾಟೀಲ್ ಧ್ವನಿ ಎತ್ತಲಿಲ್ಲ, ವಿರೋಧ ಮಾಡಲಿಲ್ಲ. ಇವತ್ತು ಕಾಂಗ್ರೆಸ್ ಶಾಸಕರು ಯಾರು ವಿರೋಧ ಮಾಡಲಿಲ್ಲ. ಇವತ್ತು ಅಲ್ಲಿದ್ದಂಥ ಎಲ್ಲ ಶಾಸಕರು ವಿರೋಧ ಮಾಡಬೇಕಾಗಿತ್ತು. ಇದು ಬಿಜಾಪುರ ಜಿಲ್ಲೆಗೆ ಮಾಡಿದಂಥ ಅನ್ಯಾಯ ಅಂತಕ್ಕಂಥ ಒಂದು ಹೇಳಕ್ಕೆ ಇಚ್ಛೆಪಡುತ್ತೆ. ಗುರುಲಿಂಗಪ್ಪ ಅಂಗಡಿ, ನಾನು ಒಬ್ಬ ಭಾರತೀಯ ಜನತಾ ಜಿಲ್ಲಾಧ್ಯಕ್ಷನಾಗಿ ಇವತ್ತು ಈ ಹೋರಾಟ ನ್ಯಾಯಸಮ್ಮತ ಹೋರಾಟ ಇರೋದ್ರಿಂದ ಇವತ್ತು ಪಕ್ಷವನ್ನು ಮರೆತು ಈ ಹೋರಾಟಕ್ಕೆ ಬೆಂಬಲವನ್ನು ಕೊಡ್ತಾ ಇದೆ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಇವತ್ತು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಹಾಗೂ ಸನ್ಮಾನ್ಯ MB ಪಾಟೀಲ್ರು ಜಿಲ್ಲಾ ಉಸ್ತುವಾರಿ ಸಚಿವರ ವಿರುದ್ಧವಾಗಿ ಇವತ್ತೊಂದು ಬೃಹತ್ ಪ್ರತಿಭಟನೆಯನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ. ಈಗಾಗಲೇ ವಿಜಯಪುರಕ್ಕೆ ಒಂದು ಸರ್ಕಾರಿ ಆಸ್ಪತ್ರೆ, ಸರ್ಕಾರಿ ಮೆಡಿಕಲ್ ಕಾಲೇಜ್ ಬೇಕು ಅಂತ ಹೇಳಿ ಒತ್ತಾಯವನ್ನ ಅನೇಕ ದಿನಗಳಿಂದ ಮಾಡ್ತಾ ಇದ್ರು ಕೂಡ ಸರ್ಕಾರ ಇವತ್ತು ಕಿವಿ ಕೊಡ್ತಾ ಇಲ್ಲ. ಮತ್ತು ಇಲ್ಲಿ ಒಂದು ರೀತಿ ಒಳಗೆ ಅಡ್ಜಸ್ಟ್ಮೆಂಟ್ ರಾಜಕಾರಣದಿಂದಾಗಿ ವಿಜಯಪುರ ಯಾವುದೇ ಒಂದು ಡೆವಲಪ್ಮೆಂಟ್ ಇಲ್ಲಿ ಕುಂಠಿತವಾಗ್ತಾ ಇದೆ. ಈ ಒಂದು PPPಯನ್ನ ಕೊಡ್ತಕ್ಕಂತಹ ಈ ಸಿದ್ದರಾಮಯ್ಯ ಸರ್ಕಾರವನ್ನು ನಾವು ಧಿಕ್ಕರಿಸ್ತೇವೆ ಮತ್ತು ಬಡಜನ ವಿರೋಧಿ ನೀತಿಯನ್ನ ಈ ಒಂದು ಕಾಂಗ್ರೆಸ್ ಸರ್ಕಾರ ವ್ಯಕ್ತಪಡಿಸ್ತಾ ಇದೆ. ಸರ್ಕಾರಿ ಸವಲತ್ತುಗಳು ಆ ಆಸ್ಪತ್ರೆಯಲ್ಲಿ ಇಲ್ಲದೇ ಇರುವುದರಿಂದ ಅಲ್ಲಿ ಡಾಕ್ಟರ್ಸ್ಗಳಿಲ್ಲ, ನರ್ಸ್ಗಳಿಲ್ಲ, ವಾರ್ಡನ್ಗಳಿಲ್ಲ, ವಾರ್ಡ್ ಬಾಯ್ಗಳಿಲ್ಲ. ಇಂತಹ ಒಂದು ಕ್ಲಿಷ್ಟಕರವಾದಂತಹ ಸಂದಿಗ್ಧತೆಯನ್ನು ಇವತ್ತು ಜಿಲ್ಲಾ ಆಸ್ಪತ್ರೆಯಲ್ಲಿ ನಾವು ನೋಡ್ತಾ ಇದ್ದೀವಿ. ಮೆಡಿಕಲ್ ಕಾಲೇಜ್, ಸರ್ಕಾರಿ ಮೆಡಿಕಲ್ ಕಾಲೇಜ್ ಬರುವುದರಿಂದ ಎಲ್ಲ ಸಮಸ್ಯೆಗಳಿಗೆ ಅಂದರೆ ಈ ಒಂದು ವೈದ್ಯರ, ನರ್ಸ್ಗಳ ಎಲ್ಲ ರೀತಿಯ ಒಂದು ಏನು ಕೊರತೆಯನ್ನು ನಾವು ನೋಡ್ತಾ ಇದ್ದೀವಿ. ಇದು ಬಗೆಹರಿಲಿಕ್ಕೆ ಸಾಧ್ಯದ. ಇಂತಹ ಒಳ್ಳೆಯ ಒಂದು ಜಮೀನು ಇದ್ರೂ ಕೂಡ, ಕಟ್ಟಡಗಳಿದ್ರೂ ಕೂಡ ಯಾಕೆ ವಿರೋಧ ಮಾಡ್ತಾ ಇದ್ದೀರಿ? ನಿಮ್ಮ ಒಂದು ಅಡ್ಜಸ್ಟ್ಮೆಂಟ್ ರಾಜಕಾರಣ ಇವತ್ತು ನಗರ ಶಾಸಕರಾದಂತಹ ಬಸನಗೌಡ ಪಾಟೀಲ್ರಿಗೆ ಅದನ್ನು ಕೊಡಬೇಕಂತ ಹೇಳಿ ನೀವು PPP ಅಡಿ ಒಳಗೆ ಏನು ಮಾಡಿದ್ದೀರಿ, ಇದನ್ನು ಇವತ್ತು ಎಲ್ಲ ವಿದ್ಯಾರ್ಥಿಗಳು, ಸಂಸ್ಥೆಗಳು ಮತ್ತು ವ್ಯಾಪಾರಸ್ಥರು, ಗಣ್ಯರು ಎಲ್ಲರೂ ಇದನ್ನು ನಾವು ವಿರೋಧಿಸ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಸೊ ಹೀಗಾಗಿ ಈ ಒಂದು ಕಾಂಗ್ರೆಸ್ ಸರ್ಕಾರ ಎಚ್ಚೆತ್ತುಕೊಂಡು ವಿಜಯಪುರ ನಗರದ ಜನರ ಭಾವನೆಗಳಿಗೆ ಒಂದು ಸ್ಪಂದನೆಯನ್ನು ಮಾಡಿ ಇಲ್ಲಿ ವೈದ್ಯಕೀಯ ಕಾಲೇಜನ್ನು ಒಂದು ನೀಡಬೇಕು ಅಂತ ಹೇಳಿ ನಾನು ಈ ಮೂಲಕ ಒತ್ತಾಯಿಸ್ತಾ ಇದ್ದೇನೆ. ಧನ್ಯವಾದಗಳು. ನಾನು ಸುರೇಶ್ ಬಿರಾದರ್, ಭಾರತೀಯ ಜನತಾ ಪಕ್ಷದ ರಾಜ್ಯ ಕಾರ್ಯಕಾರಿಣಿ ಸದಸ್ಯ. ನಾವಿವತ್ತು ಜನಾಕ್ರೋಶ ಚಳವಳಿ ಮಾಡ್ತಾ ಇದ್ದೀವಿ. ಜಿಲ್ಲೆಯ ಎಲ್ಲ ಶಾಸಕರಿಗೆ, ಜನಪ್ರತಿನಿಧಿಗಳಿಗೆ ಹೇಳ್ತಾ ಇದ್ದೀವಿ, ನೀವು ಮುಖ್ಯಮಂತ್ರಿ ಮೇಲೆ ಒತ್ತಡ ತಂದು ಮೆಡಿಕಲ್ ಕಾಲೇಜ್ ಸ್ಯಾಂಕ್ಷನ್ ಮಾಡಬೇಕು. ಒಂದು ವೇಳೆ ಆಗಿಲ್ಲ ಅಂತಂದ್ರೆ ರಾಜೀನಾಮೆ ಕೊಟ್ಟು ನಮ್ಮ ಹೋರಾಟದಲ್ಲಿ ಭಾಗವಹಿಸಬೇಕಂತೇಳಿ ನಾವು ಎಲ್ಲ ಜಿಲ್ಲೆಯ ಜನಪ್ರತಿನಿಧಿಗಳಿಗೆ ಕರೆ ಕೊಡ್ತಾ ಇದ್ದೀವಿ. ಸ್ನೇಹಿತರೆ, ಇದೊಂದು ಇಡೀ ಜಿಲ್ಲೆಯ ಹೋರಾಟ ಇದೆ.
ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನಡೆಯುವಂತ ಹೋರಾಟ ಇದೆ. ಯಾವುದೇ ವ್ಯಕ್ತಿಗೆ ನೀವು ಮುಲಾಜಿರ್ಲಾರ್ದೇ ಮೆಡಿಕಲ್ ಕಾಲೇಜ್ ಬಿಜಾಪುರಿಗೆ ಶಾಂಕ್ಷನ್ ಮಾಡ್ಬೇಕಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಬಿ ಭಗವಾನ್ ರೆಡ್ಡಿ, ಹೋರಾಟ ಸಮಿತಿಯ ಮುಖಂಡರು. 75 ದಿವಸದಿಂದ ಹೋರಾಟ ಮಾಡ್ತಾ ಇದ್ದೇವೆ. ಅದರ ನಾನು ಪಾಲ್ಗಾರ ಆಗ್ತಾ ಇದ್ದೇನೆ. ಯಾಕಂದ್ರೆ ವಿಜಾಪುರ ಜಿಲ್ಲಾ ಮೊದಲು ಸಣ್ಣದಿತ್ತು, ಈಗ ದೊಡ್ಡ ಪ್ರಮಾಣ ಬೆಳೀತಾ ಇದೆ. ಅದಕ್ಕೆ ಈ ಮೆಡಿಕಲ್ ಕಾಲೇಜ್ ಉದ್ದೇಶ ಏನಂತಂದ್ರೆ ಬಡ ಮಕ್ಕಳಿಗೆ, ಬಡ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತದೆ ಅಂತ ಹೇಳ್ಕೊತಾ ಇದ್ದಾರೆ. ಅದಕ್ಕೆ ಮೆಡಿಕಲ್ ಕಾಲೇಜ್ ಅವಶ್ಯಕ ಎಲ್ಲರೂ ಕೂಡ ಮಾಡಬೇಕು. हम लोग यहाँ 70 दिन से एक एहतजाज कर रहे हैं प्रगति प्रसंघ की जानिब से। एक गवर्नमेंट मेडिकल कॉलेज का डिमांड है, लेकिन एक सिद्धरामैया सरकार को इसकी खबर नहीं है। सिद्धरामैया सरकार इस बात को लेकर बिल्कुल खामोश है, लेकिन उन्हें इस बात का कोई एहसास नहीं है। हालांकि हम लोग हमारा राइट टू एजुकेशन मांग रहे हैं, तो वो उस राइट को हमसे दूर किया जा रहा है। हम गवर्नमेंट मेडिकल कॉलेज चाहते हैं, बल्कि यहाँ बीजापुर डिस्ट्रिक्ट में वो आज एक पीपी मेडिकल कॉलेज लाकर एक बिजनेस करने की कोशिश कर रहे हैं। हम एजुकेशन को एक बिजनेस नहीं बनाना चाहते। हम चाहते हैं कि गरीब का बच्चा एक डॉक्टर बने। हम चाहते हैं कि जिसका फाइनेंशियली सपोर्ट नहीं है, जो मैरिड बच्चे हैं वो एक डॉक्टर बने। हम यही एक डिमांड एक कांग्रेस सरकार से कर रहे हैं। अगर वो हमें मेडिकल कॉलेज नहीं देंगे तो हमारा ये विरोध चलता ही रहेगा। जब तक हमें गवर्नमेंट कॉलेज सैंक्शन नहीं हो जाता, तब तक हम ये होराट करते रहेंगे।